ಹಾಯ್ ಹಲೋ ನಮಸ್ತೆ ಗೆಳೆಯರೇ, ರೈತ ಮಿತ್ರರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಬಂದು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಸೇವಂತಿಗೆ ಬೆಳೆನಲ್ಲಿದ್ದೀರಿ. ಈ ಸೇವಂತಿಗೆ ಬೆಳೆನಲ್ಲಿ ಬಂದು ನಿಮಗೆ ಗೊತ್ತಿರ್ತದೆ ಸುಮಾರು ವೆರೈಟಿಗಳು ಇರ್ತವೆ. ಸೊ ನಾವು ಇವತ್ತು ಮೈನ್ ಆಗಿ ಇರುವಂಥ ವೆರೈಟಿ ಯಾವುದಪ್ಪ ಅಂತ ಹೇಳಿದ್ರೆ ಐಶ್ವರ್ಯ ರೈ. ಐಶ್ವರ್ಯ ರೈ ಎಲ್ಲರಿಗೂ ಗೊತ್ತಿರ್ತದೆ, ನೋಡ್ತಿರ್ಬೋದು ಐಶ್ವರ್ಯ ಥರನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಐಶ್ವರ್ಯ 2 ಅನ್ನೋ ತಳಿ ಸ್ನೇಹಿತರೆ. ಸೊ ಈ ಬೆಳೆನ ಈ ರೀತಿ ಎಲ್ಲ ಒಂದು ಮೇಂಟೈನ್ ಮಾಡೋದಕ್ಕೆ ರೈತರು ಏನೆಲ್ಲ ಒಂದು ಪ್ರಿಕಾಷನ್ಸ್ ತಗೊಂಡಿರ್ತಾರೆ, ಏನೆಲ್ಲ ಮೇಂಟೆನೆನ್ಸ್ ಮಾಡಿರ್ತಾರೆ, ರೈತರ ಹತ್ರ ಮಾಹಿತಿ ತಗೋಣ. ಯಾರು ಈ ವಿಡಿಯೋ ಫಸ್ಟ್ ಟೈಮ್ ಚಾನಲಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋ ಎಷ್ಟಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮಾಹಿತಿಗೆ ಹೋಗೋಣ ಬನ್ನಿ. ಜಾಸ್ತಿ ಹೊತ್ತು ಮಾತಾಡೋದು ಬೇಡ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ತೆ ಅಣ್ಣ, ನಿಮ್ಮ ಹೆಸರು ಮತ್ತೆ ನಿಮ್ಮ ಊರಣ್ಣ? ನಮ್ಮ ಹೆಸರು ಪ್ರಭು ಅಂತ, ಗಿಡ್ನಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು. ಓಕೆ ಅಣ್ಣ, ಎಷ್ಟು ವರ್ಷಗಳಿಂದ ನೀವು ಕೃಷಿ ನಾವು ಒಂದು 10 ವರ್ಷದಿಂದ ಕೃಷಿ ಮಾಡ್ತಾ ಇದೀವಿ. ಸರ್, ಫ್ಲವರ್ಸ್ ಮೇಲೆ ಬಂದು ಒಂದು 2 years ಆಗಿದೆ. ನಾವು ಅದಕ್ಕೆ ಮುಂಚೆ ಬೇರೆ ಕೃಷಿ ಎಲ್ಲ ಮಾಡ್ತಾ ಇದ್ವಿ. ಹೂವಿನ ಬೆಳೆಗೆ ಬಂದು 2 ವರ್ಷದಿಂದ ಹೂವಿನ ಬೆಳೆಗಳು ಬೆಳೀತಾ ಇದ್ವಿ. ಓಕೆನಾ. ಈಗ ಬೇರೆ ಬೆಳೆಗಳಾದ್ರೆ ಏನೆಲ್ಲ ಬೆಳೀತಾ ಇದ್ರಿ? ಬೇರೆ ಬೆಳೆ ಅಂದ್ರೆ ಜೋಳ, ದಾಳಿಂಬೆ ಸ್ವಲ್ಪ ಇತ್ತು, ಆಮೇಲೆ ಬೀನ್ಸ್ ಬೆಳೀತಾ ಇದ್ವಿ, ಕ್ಯಾಬೇಜ್ ಬೆಳೀತಾ ಇದ್ವಿ. ಈಗ ಫ್ಲವರ್ಸ್ ಹಿಂದಿನ ವರ್ಷ ಬಿ-ವೈಟ್ ಹಾಕಿದ್ದೆ, ಅದನ್ನ ನೆಟ್ ಹೌಸ್ ಅಲ್ಲಿ ಮಾಡಿದ್ದೆ. ಈ ವರ್ಷ ಕ್ರಿಷಾಂತಮ್ 2 ಮಾಡಿದೀನಿ, ಓಪನ್ ಫೀಲ್ಡ್ ಅಲ್ಲೇ ಮಾಡಿದೀನಿ. ಸರ್, ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಇದೆ ಕ್ರಾಪ್. ಏನೋ ಚೆನ್ನಾಗಿದೆ. ಓಕೆ ಸರ್, ಈಗ ಒಂದು ಯಾವುದೇ ಒಂದು ಬೆಳೆ ನಾವು ಮಾಡ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ನೆಲದ ತಯಾರಿ ತುಂಬಾ ಚೆನ್ನಾಗಿ ಮಾಡ್ಬೇಕು. ಹೌದು. ಸೊ ಈ ನೆಲಕ್ಕೆ ಎಲ್ಲ ಏನು ಕೊಟ್ಟಿದ್ದೀರಾ ಸರ್ ಸ್ಟಾರ್ಟಿಂಗ್ ಅಲ್ಲಿ? ಗೊಬ್ಬರ ಅದೇ DAP, ಮತ್ತೆ ಇದು ಪಾಲಿಸಲ್ಫೇಟ್, ಮತ್ತೆ ಕೊಟ್ಟಿಗೆ ಗೊಬ್ಬರ ಒಂದು 3 ಟ್ರ್ಯಾಕ್ಟರ್ ಹಾಕಿದ್ದೀನಿ. ಎಲ್ಲಾನು ಹಾಕಿ ರೋಟ್ರ ಮಾಡಿಸಿ ಬೆಡ್ ಮಾಡಿ. ನೀವು ಬೆಡ್ಗೆ ಸಪರೇಟ್ ಆಗಿ ಏನು ಗೊಬ್ಬರ ಬೈರ್ಗೆ ಲ್ಯಾಂಡ್ಗೆಲ್ಲ ಕೊಟ್ಟಿದ್ದೀರಾ? ಲ್ಯಾಂಡ್ಗೆಲ್ಲ ಅಲ್ಲ, ಬೆಡ್ಗೆ ಮಾತ್ರನೇ, ಬೆಡ್ಗೆ ಹಾಕಿ ರೋಟ್ರ ಹೊಡಿತೀವಿ. ಎಲ್ಲಿ ಲೈನ್ ಬರ್ತದೋ ಅಲ್ಲಿ ಮಾತ್ರ ಗೊಬ್ಬರ ಕೊಟ್ಟು ಬೆಡ್ ರೈಸ್ ಮಾಡಿ. ಓಕೆ, ಆಮೇಲೆ ರೋಟವೇಷನ್ ಮಾಡಿ ಕಲ್ಟಿವೇಶನ್ ಎಲ್ಲ ಫಸ್ಟೇ ಆಗಿರುತ್ತೆ. ಓಕೆ ಸರ್. ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರೋಂತ ಒಂದು ಗೊಬ್ಬರಗಳು. ಸರ್, ಇನ್ನ ಅದಾದ್ಮೇಲೆ ಈಗ ತಳಿಗಳು ಬಂದು ಒಂದೊಂದು ಟೈಮಲ್ಲಿ ಒಂದೊಂದು ಡಿಮ್ಯಾಂಡ್ ಜಾಸ್ತಿ ಇರ್ತದೆ, ಒಂದೊಂದು ಟೈಮಲ್ಲಿ ಇನ್ನೊಂದಕ್ಕೆ ಡಿಮ್ಯಾಂಡ್ ಇರ್ತದೆ. ಸೊ ಸೆಂಟ್ ಎಲ್ಲೋ ಬಿಟ್ಟ ಮೇಲೆ ಮುಖ್ಯವಾಗಿ ಜಾಸ್ತಿ ಎಲ್ಲೋ ಬಳಕೆ ಮಾಡೋದಂದ್ರೆ ಇದು ಐಶ್ವರ್ಯ. ಸರ್, ಇದು ತಳಿ ಎಲ್ಲಿಂದ ತಗೊಂಬಂದ್ರಿ ಸರ್ ಸಸಿಗಳು? ಯಾಕಂತ ಹೇಳಿದ್ರೆ ಕಲ್ಕತ್ತಾ ಅಂತ ಹೇಳ್ತಾರೆ, ರಾಯಕೋಟೆ ಅಂತ ಹೇಳ್ತಾರೆ. ನಮ್ಗೆ ಇಲ್ಲಿ ಯಾವಾಗ್ಲೂ ನಾರಾಯಣಪುರ ಇದೆಯಲ್ಲ, ಅಲ್ಲಿ ರಘು ಅಂತಿದ್ದಾರೆ, ಅವ್ರ ನರ್ಸಿ ಫಾರ್ಮ್ ಇಂದಾನೆ ಅವ್ರ ಹತ್ರನೇ ತಗೊಂಡಿದ್ ನಾವು. ಸರ್, ಅವರು ಏನು ಕಲ್ಕತ್ತಾ ಸಸಿನ ಸರ್ ಇದು? ಅವ್ರು ಹೇಳಿದ್ದಾರೆ, ಬಟ್ ಕಲ್ಕತ್ತಾದೇ ನಾರಾಯಣ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ, ಇರೋದ್ರಲ್ಲಿ ಚೆನ್ನಾಗಿ ಬಂದಿದೆ. ಏನ್ ಬೀಳುತ್ತೆ ಸರ್ ಬೆಲೆ? ಪ್ರೈಸ್ ಇದೆ 2.5 ರೂಪಾಯಿ ಇದೆ ಒಂದು ಸಸಿ. 2.5 ರೂಪಾಯಿ. ಈಗ ಒಟ್ಟಾರೆ ನೋಡೋದಾದ್ರೆ ಈ ವಿಸ್ತೀರ್ಣ ಎಷ್ಟಿದೆ ಸರ್? ಇದು 1/2 ಎಕರೆ ಬರುತ್ತೆ. 1/2 ಎಕರೆ. ಈಗ ನೀವು ಸಸಿ ನಾಟಿ ಮಾಡಿರೋಂತ ಎಷ್ಟು ಸಾವಿರ ಸಸಿ? ನಾನು 1.25 ಅಡಿಗೆ ಮಾಡಿದೀನಿ. ಬೆಡ್ಡಿಂದ ಬೆಡ್ಗೆ 4.25 ಅಡಿ ಇದೆ. 4.25 ಅಡಿ ಇದೆ. ಸಸಿಯಿಂದ ಸಸಿಗೆ 1.25 ಹಾಕಿದೀನಿ. ಒಟ್ಟಾರೆ ಈಗ 6,500 ಸಸಿ ಬಿದ್ದೆ. 1/2 ಎಕರೆ ವಿಸ್ತೀರ್ಣಕ್ಕೆ 6,500 ಸಸಿ. ಇದು ಸಸಿಯಿಂದ ಸಸಿಗೆ 1.25 ಅಡಿ, ಬೆಡ್ಡಿಂದ ಬೆಡ್ 4.25 ಅಡಿ ಇದೆ. ಓಕೆ ಸರ್, ಇದು ಡಬಲ್ ರೋ ಮಾಡಿದಿರಾ, ಟ್ರಿಬಲ್ ರೋ ಮಾಡಿದಿರಾ? ಡಬಲ್ ರೋ. ಯಾಕಂತ ಹೇಳಿದ್ರೆ ಕೆಲವೊಬ್ರು ಟ್ರಿಬಲ್ ರೋನು ಮಾಡ್ತಾರೆ ಇದ್ರಲ್ಲಿ, ಅದಕ್ಕೆ ಕೇಳಿದ್ರಿ ಸರ್. ಓಕೆ ಸರ್, ಇದು ಅಂತರಗಳ ವಿಚಾರ ಎಲ್ಲ ಆಯ್ತು ಸರ್. ಈಗ ನಾರ್ಮಲ್ ಆಗಿ ಈ ಒಂದು ವಾತಾವರಣ ಬಂದ್ರೆ, ಅಂದ್ರೆ ಕೋಲ್ಡ್ ಕ್ಲೈಮೇಟ್ ಬಂದ್ರೆ ನಮ್ಗೆ ಲೈಟಿಂಗ್ ಅವಶ್ಯಕತೆ ಪ್ರಮುಖವಾಗಿರ್ತದೆ. ಸೊ ನೀವು ಲೈಟಿಂಗ್ ಆಲ್ರೆಡಿ ಮಾಡಿದ್ದಂಗಿದ್ದೀರಾ. ಸೊ ಎಷ್ಟು ದೂರಗಳಿಗೆ ಹಾಕಿರ್ತೀರಾ ಸರ್ ಲೈಟಿಂಗ್? ನಾವು ಲೈಟ್ ಒಂದು ವೈರ್ ಹಾಕಿರ್ತೀವಲ್ಲ, ವೈರ್ಗೆ 10 ಅಡಿಗೆ ಒಂದು ಬಲ್ಪ್ ಬಿಟ್ಕೊಂಡಿರ್ತೀವಿ. 10 ಅಡಿಗೆ ಸಾಲ್ ಬಿಟ್ಟು ಸಾಲ್ಗೆ ಹಾಕಿರ್ತೀವಿ. ಈ 2 ಸೋಲ್ನು ಈ 3 ಸೋಲ್ನು ಮೇಜರ್ ಆಗಿ ಆ ಲೈನ್ ಕವರ್ ಮಾಡುತ್ತೆ. ಈ 3 ಸೋಲ್ನು ಈ ಲೈನ್ ಕವರ್ ಮಾಡುತ್ತೆ. ಎರಡೆರಡು ಸಾಲುಗಳನ್ನ ಒಂದೊಂದು ಲೈನ್ ಕವರ್ ಮಾಡುತ್ತೆ. ಬಲ್ಪ್ ಇಂದ ಬಲ್ಪ್ಗೆ 9 ಅಡಿಯಲ್ಲಿ ಒಂದೊಂದು ಬಲ್ಪ್ ಹಚ್ಚಿ ಬೆಳಕು ಕೊಟ್ಟಿರ್ತೀವಿ. ಈಗ ನೋಡೋದಾದ್ರೆ ಹೂನಿದ್ದ 5 ದಿನಕ್ಕೆ ಲೈಟಿಂಗ್ ಸ್ಟಾರ್ಟ್ ಮಾಡಿ 25 ದಿನಕ್ಕೆ ತೆಗೆದ್ಬಿಟ್ಟು 25 ದಿನಕ್ಕೆ ಲೈಟಿಂಗ್ ಸಾಕು ಅಂತ. ಓಕೆ ಸರ್, ಈಗ ಲೈಟಿಂಗ್ ಹಾಕಿದ್ಮೇಲೆ ಸೊ ನಮಗೆ ಕ್ರಾಪ್ ಶಾಂಪಲ್ ಬರ್ಬೇಕಂದ್ರೆ ಎಷ್ಟು ತಿಂಗಳು ಬೇಕು? ಮ್ಯಾಕ್ಸಿಮಮ್ ಇದಾದ್ರೆ ಕ್ರಿಷಾಂತಮ್ ಆದ್ರೆ ಬೇಗ ಬರುತ್ತೆ, ಒಂದು 60-65 ದಿನಕ್ಕೆ ಬರುತ್ತೆ. ಲೈಟ್ ಬಿಚ್ಚಿದ ಮೇಲೆ ಇದು ಒಂದು 70 ದಿನಕ್ಕೆ ಶಾಂಪಲ್ ಆಗುತ್ತೆ. ಲೈಟ್ ಬಿಚ್ಚಿ 70 ದಿನಕ್ಕೆ ಶಾಂಪಲ್ ಆಗಿ. ಹಾಗಾದ್ರೆ ಒಟ್ಟಾರೆ ಲೆಕ್ಕಾಚಾರ ತಗೊಂಡ್ರೆ ಒಂದು 3 ರಿಂದ 3.5 ತಿಂಗಳು, 3.5 ತಿಂಗಳು ಕಂಪಲ್ಸರಿ ಶಾಂಪಲ್ ಸ್ಟೇಜ್ಗೆ. ಇದು ಹೂವು ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಸ್ವಲ್ಪ ಬೇಗನೆ ಮುಗಿಯುತ್ತೆ ಅಂತ ಹೇಳಿದ್ರೆ, ಈ ಬೇರೆ ಲೈಟಿಂಗ್ ಕೊಡೋದ್ರಿಂದ ಕ್ರಾಪ್ ಸ್ವಲ್ಪ ಬೇಗ ಬಂದ್ಬಿಡುತ್ತೆ. ಒಂದೇ ಸರಿ ನೋಡಿ. ಈಗ ಏನ್ ಈ ಹೂವು ಎಲ್ಲ ಇದೆ, ಎಲ್ಲ ಇನ್ನೊಂದು 20 ದಿನದಲ್ಲಿ, ಈಗ 10 ದಿನ ಆಗಿದೆ, 10 ದಿನ ಆಗಿದೆ ಶಾಂಪಲ್ ಆಗಿ 10 ದಿನ ಆಗಿದೆ. ಇನ್ನೊಂದು 20-25 ದಿನದಲ್ಲಿ ಇರೋ ಈಗ ಏನ್ ಮೇಜರ್ ಮೊಗ್ಗಿದೆಯೋ ಇದೆಲ್ಲ ಮೇಲೆ ಕಾಣಿಸೋದೆಲ್ಲ ಕಟಾವ್. 1 ತಿಂಗಳು ಸಾಕಿದೆ. 1 ತಿಂಗಳಲ್ಲಿ ಮುಕ್ಕಾಲು ಎಲ್ಲ ಒಂದು 10% ಬಿಟ್ಟು ಉಳಿದಿದ್ದೆಲ್ಲ ಖಾಲಿ ಆಗುತ್ತೆ. ಓಕೆ, ಅಷ್ಟು ಬೇಗ ಇದು ಮುಗಿಯುತ್ತೆ. ಸರಿ, ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಮಳೆಗಾಲದ ವಿಚಾರಕ್ಕೆ ಬಂದಾಗ ಒಂದ್ ಸ್ವಲ್ಪ ಇದು ಬೆಳೆ ನಿರ್ವಹಣೆ ಸ್ವಲ್ಪ ಕಷ್ಟ ಇರುತ್ತೆ. ರೋಗ ಲಕ್ಷಣಗಳಾಗ್ಲಿ, ಮತ್ತೆ ಇದೇನು ಹೂವಾದಲ್ಲಿ ನೀರ್ ನಿಂತ್ಕೊಂಡ್ರೆ ಏನಾಗುತ್ತೆ, ಕೊಳಿಯೋದಾಗ್ಲಿ, ಇಂಥ ತೊಂದರೆಗಳೆಲ್ಲ ಇರ್ತದೆ. ಸೊ ಇದಕ್ಕೆ ಇವಾಗ ಮೈನ್ ಆಗಿ ನಿಮ್ಮ ಮಲ್ಚಿಂಗ್ ಪೇಪರ್ ಹಾಕಿರೋ ಉದ್ದೇಶ ಅಂದ್ರೆ ಕಳೆ ಬರಲ್ಲ. ಮೇಜರ್ ಏನಂದ್ರೆ ಗಿಡದ ಬುಡಕ್ಕೆ ಜಾಸ್ತಿ ಮೌಷರ್ ಯಾವ ಹಚ್ಚಲ್ಲ. ಬೆಡ್ ಇರುತ್ತಲ್ಲ, ಬೆಡ್ ಇಂದ ಕೆಳಗಡೆ ಜಾರಿ ಇಲ್ಲಿ ಸರಾಗವಾಗಿ ಹರ್ಕೊಂಡು ನೀರು ಸೈಡ್ ಹೊಲ್ಟೋಗುತ್ತೆ.
ಅದೊಂದು ಮೇಜರ್ ಪ್ರಾಬ್ಲಮ್. ಮಳೆಗಾಲದಲ್ಲಿ ಬಂದು ನೀರ ತೇವಾಂಶ ಎಕ್ಸೆಸ್ ಆಗಲ್ಲ, ಕೆಳಗಡೆಯಿಂದ ಎಲೆ ಎಲ್ಲ ಕೊಳ್ಕೊಂಡು ಹತ್ ಬಿಡ್ತದೆ ಅವಾಗ. ಓಕೆ, ಅದನ್ನ ಪೇಪರ್ ಹಾಕೋದ್ರಿಂದ ಸೊ ತೇವಾಂಶ ಕಡಿಮೆ ಆಗುತ್ತೆ, ನೀರನ್ನೇ ಮಾತ್ರ ಮತ್ತೆ ಕಳೆನೂ ಅಷ್ಟೇ ಅವಾಯ್ಡ್ ಅಲ್ಲಿ ಇರ್ತದೆ. ಸೊ ಇದೊಂದು ಇದಾಯ್ತು ಸರ್. ಈಗ ಇಷ್ಟೊಂದು ಕ್ವಾಲಿಟಿಯಾಗಿ ಬೆಳೆದಿದ್ದೀರಲ್ವಾ, ಸೊ ಈ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಅದನ್ನ ಹೊರತುಪಡಿಸಿ ಈ ಗೊಬ್ಬರಗಳಾದ್ರೆ ಏನೇನ್ ಕೊಟ್ಟಿರ್ತೀರಾ ಅಂತ? ನಾನು ಮೇಜರ್ ಆಗಿ 1261 ಗೊಬ್ಬರಗಳು 1261 ಮೆಗ್ನೀಷಿಯಂ ಕಾಂಬಿನೇಷನ್ ಅಲ್ಲಿ ಕೊಟ್ಟು, ಮತ್ತೆ ಇದು ಆಮೇಲೆ 19 ಅಲ್ಲೂ, ಆಮೇಲೆ 1261, ಆಮೇಲೆ 13 ಆಮೇಲೆ 37 ಆಮೇಲೆ 13045. ಓಕೆ, ಇದೆಲ್ಲ ಒಂದು ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 19 ಅಲ್ಲೂ 1261 30 ಒಂದ್ಸಲಿ ಕೆಲವೊಂದು ಇವಾಗ ಒಂದೊಂದು ಗೊಬ್ಬರನ ಒಂದ್ 2 ಸಲ ಕೊಟ್ಟಿರ್ಬೋದಾ, ಇಲ್ಲ ಒಂದೊಂದ್ಸಲಿ ಕೊಟ್ಟಿರ್ಬೋದು? ಈ ಸದ್ಯಕ್ಕೆ ಎಲ್ಲ 2 ಸಲ ಕೊಟ್ಟಿರ್ತೀವಿ. ಸೊ ಇವಾಗ 13045 ಗೆ ಸ್ಟಾಪ್ ಆಗಿದೆ. ಇನ್ನು ಮುಂದಕ್ಕೆ ಏನಾದ್ರು ಕೊಡೋದು ಇದೆಯಾ ಇದಕ್ಕೆ? ಮುಂದಕ್ಕಂದ್ರೆ ಇನ್ನೇನಿದ್ರು KMS ಕೊಟ್ಕೊಂಡು KMS 00 KMS ಅಲ್ಲಿ ಏನಿರ್ತದೆ ಸರ್? KMS ಅಲ್ಲಿ ಮೆಗ್ನೀಷಿಯಂ, ಸಲ್ಫರ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಓಕೆ, ಇದು ನೆಕ್ಸ್ಟ್ ಕ್ವಾಲಿಟಿ ಕಮ್ಮಿ ಆದ್ರೆ ಅದನ್ನ ಕೊಡ್ತೀರಾ? ಮತ್ತೆ 00 ಇರೋದ್ರಲ್ಲಿ ಇದೇ ಕಲರ್ ಶೈನಿಂಗ್ ಹಂಗೆ ಬರುತ್ತೆ. ಓಕೆ, ಮತ್ತೆ ಬೋರಾನ್ ಯೂಸ್ ಮಾಡ್ತಾರಲ್ಲ? ಬೋರಾನು CN ತಿಂಗಳಿಗೊಂದ್ಸರಿ ಬೋರಾನು ಮತ್ತೆ CN ಎರಡನ್ನೂ ಮಿಕ್ಸ್ ಮಾಡ್ತೀನಿ. CN ತಗೊಂತೀನಿ, CNB ಸಿಗುತ್ತೆ, ಬಟ್ ನಾನು ಬೇಡ ಅಂತೇಳಿ CN ತಗೊಂಡು ಅದಕ್ಕೆ ಅರ್ಧ kg ಬೋರಾನ್ ಸಪರೇಟ್ ಆಗಿ ಆಡ್ ಮಾಡ್ಕೊಂತೀನಿ. ಸೊ ಇದೆಲ್ಲ ಒಂದು ಗೊಬ್ಬರದ ವಿಚಾರ ಆಯ್ತು ಸರ್. ಈಗ ಮುಖ್ಯವಾದ ಅಂತ ಏನಂತ ಹೇಳಿದ್ರೆ, ರಸ ಇರೋ ಕೀಟಗಳ ಹಾವಳಿ ಜಾಸ್ತಿ ಇರ್ತದೆ ಹೂವಿನ ಬೆಳೆಗೆ. ಸೊ ಇದನ್ನ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸೊ ಸ್ಟಾರ್ಟಿಂಗ್ ಇಂದ ಎಷ್ಟು ದಿನಕ್ಕೆ ಒಂದೊಂದು ಸ್ಪ್ರೇ ಕೊಡ್ತಾ ಬಂದಿದ್ದೀರಾ? ನಾನು ಸ್ಟಾರ್ಟಿಂಗ್ ಇಂದ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 6 ಡೇಸ್ ಕಂಪಲ್ಸರಿ 6 ಡೇಸ್ ಒಂದು ಸ್ಪ್ರೇ ಕೊಟ್ಕೊಂಡು ಬಂದಿದ್ದೀನಿ. 6 ಡೇಸ್ ಗ್ಯಾಪ್ ಅಲ್ಲಿ ಮತ್ತೆ ಫಂಗಿಸೈಡ್ ಒಂದ್ಸರಿ, ಇದೊಂದ್ಸರಿ ಫಂಗಿಸೈಡ್ಗೆ ಮಿಕ್ಸ್ ಆಗೋಂತ ಕಾಂಬಿನೇಷನ್ ಅಲ್ಲಿ ಒಂದ್ಸರಿ ಹೊಡೆದಿದ್ದೀನಿ. ಟ್ರಿಪ್ಸ್ ಮಿಕ್ಸ್ ಆಗೋ ತರ ಒಂಥರ ಹೊಡ್ಕೊಂಡು ಬಂದಿದ್ದೀನಿ. ಓಕೆ ಸರ್. ನ್ಯೂಟ್ರಿಯೆಂಟು ಮತ್ತೆ ಟ್ರಿಪ್ಸ್ ಗೆ ಹಾಕೋವಾಗ ನ್ಯೂಟ್ರಿಯೆಂಟು ಯಾವ್ದನ್ನ ಸಿಕ್ಕಿದ್ರೆ ನ್ಯೂಟ್ರಿಯೆಂಟು ಹಾಕೊಂಡು. ಈಗ ಟ್ರಿಪ್ಸ್ ನ ಹತೋಟಿಯಲ್ಲಿ ಇಟ್ಕೊಂಡಿರೋದಕ್ಕೆ ಹೂವು ಇಷ್ಟು ಚಂದವಾಗಿ ಕಾಣಿಸ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ನಿಮ್ಗೆ ಗೊತ್ತಿರುತ್ತೆ, ಇದರಲ್ಲೆಲ್ಲ ಒಂಥರ ಇದಾಗ ಆಗ್ಬಿಟ್ಟು ಕಲರೇ ಚೇಂಜ್ ಮಾಡ್ಬಿಡ್ತದೆ. ಸೊ ಇದನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಇವಾಗ ನೀವು ಪ್ರಮುಖವಾಗಿ ಯೂಸ್ ಮಾಡಿರೋಂಥದ್ದು ಒಂದು ಯಾವ್ದಾದ್ರು ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ ಯಾವ್ದು? ಒಂದು ಈಗ ಫೀಲ್ಡ್ ಅಲ್ಲಿ ನಾನು ತೋಟದ ಹತ್ರ ಇದ್ದವಾಗ ನಮ್ ತೋಟ ನೋಡಿ ಪಾಪ ವಿಸಿಟ್ ಮಾಡಿ 2-3 ಸರಿ ವಿಸಿಟ್ ಮಾಡಿ ನೋಡಿ ಪಾಪ ಅವರು ಶ್ರೀಕರ ಅಂತೇಳಿ ಒಂದು ಟ್ರಿಪ್ಸ್ ಔಷಧಿ ಕೊಟ್ರು. ಅದನ್ನ ನಾನು ಒಂದು 2-3 ಸ್ಪ್ರೇ ಮಾಡಿದ್ಮೇಲೆ ಹೂವು ಇರೋದ್ರಲ್ಲಿ ಟ್ರಿಪ್ಸ್ ಫುಲ್ ಕಂಟ್ರೋಲ್ ಆಗಿ ಇರೋದ್ರಲ್ಲಿ ಕಲರ್ ಕ್ವಾಂಟಿಟಿ ಚೆನ್ನಾಗಿ ಬಂದಿದೆ ಅಂತ. ಬರೀ ಟ್ರಿಪ್ಸ್ ಮಾತ್ರ ಕಂಟ್ರೋಲ್ ಆಗಿದೆಯಾ ಇಲ್ಲ ಬೇರೆ ರೀತಿಯ ಹೆಪಿಡ್ಸ್ ಎಲ್ಲ 3 ಟೈಪ್ಸ್ ಕಂಟ್ರೋಲ್ ಆಗಿದೆ ಸರ್? ಏನು ಇಲ್ಲ ನೋಡಿ ಬೇಕಾದ್ರೆ. ಓಕೆ ಸರ್, ಅದು ಯಾವ್ದು ಅಂತ ನೀವು ಬಾಟ್ಲ್ ಕೇಳಿದ್ರೆ ಇಲ್ಲ ಅಂದ್ರೆ ಪಾಂಪ್ಲೆಟ್ ಏನೋ ತೋರಿಸ್ತಾ ಇದೀರಾ, ಅದನ್ನೇ ಶ್ರೀಕರ ಅಂತೇಳಿ ಆ ಬಾಟ್ಲ್ನ ಇಲ್ಲಿ ಇವ್ರು ತಗೊಂಡು ಹೋಗ್ಬಿಟ್ಟು. ಓಕೆ, ಶ್ರೀಕರ. ಓಕೆ ಸ್ನೇಹಿತರೆ, ಇಲ್ಲಿ ಗಮನಿಸ್ತಾ ಇರ್ಬೋದು ಶ್ರೀಕರ ಅನ್ನೋದು. ಇದು ಬಂದು ಎಲ್ಲ ಆಲ್ಮೋಸ್ಟ್ ಪೆಸ್ಟ್ ಕಂಟ್ರೋಲ್ಗೆ ತುಂಬಾನೇ ಎಫೆಕ್ಟಿವ್ ಆಗಿ ಇದೆ ಅಂತ ಹೇಳ್ತಿದ್ರೆ. ಇದು ಬಂದು ಒಂದು ಹರ್ಬಲ್ ಪ್ರಾಡಕ್ಟ್ ಅಂತೆ. ಸೊ ಇಲ್ಲಿ ಬಂದು ಅವರು ತೋಟ ನೋಡಿ ಡೆಮೋ ಕೊಟ್ಟು ಹೋಗಿದ್ರಂತೆ. ಇದರಲ್ಲಿ 2-3 ಸ್ಪ್ರೇ ಮಾಡಿಸಿದ್ದಾರೆ. ಓಕೆ, ಇದರಲ್ಲಿ ಬಂದು ಅವರು 2-3 ಸ್ಪ್ರೇ ಮಾಡಿರ್ತಾರೆ ಈ ಬೆಳೆಗೆ. 1 ಲೀಟರ್ಗೆ ಬಂದು ಈ ಶ್ರೀಕರ ಅನ್ನೋ ಒಂದು ಇದನ್ನ 2 ml per ಲೀಟರ್ ಹಾಕಿ ಸ್ಪ್ರೇ ಮಾಡ್ಕೊಂಡ್ರೆ ಸಾಕು. ಅಣ್ಣ, ಇದ್ರ ಜೊತೆಗೆ ಇನ್ನೇನಾದ್ರು ಹಾಕ್ತೀರಾ ಅಥವಾ ಬರೀ ಇದನ್ನ ಮಾತ್ರ ಹಾಕಿದ್ರೆ ಹಾಕೋಬಹುದು? ಆಪ್ಷನ್ ಹಾಕೊಬಹುದು, ಏನ್ ತೊಂದ್ರೆ ಇಲ್ಲ. ಸೊ ಇದೊಂದು ಸರ್, ಈಗ ಹೇಳಿದ್ರೆ ಈ ಒಂದು ಮೂರು ಸ್ಪ್ರೇ ಇದನ್ನ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಹೂವು ತುಂಬಾ ಚೆನ್ನಾಗಿದೆ. ಇದನ್ನ ಹೊರತುಪಡಿಸಿ ಇನ್ಯಾವುದಕ್ಕಾದ್ರೂ ಸ್ಪ್ರೇ ಅನ್ನೋದು ಕೊಟ್ಟಿದ್ದೀರಾ? ಈ ಸದ್ಯಕ್ಕೆ ಯಾವ್ದಕ್ಕೂ ಸ್ಪ್ರೇ ಕೊಟ್ಟಿಲ್ಲ. ನೆಕ್ಸ್ಟ್ ಬೀನ್ಸ್ ಹಾಕ್ಬೇಕಂತಿದ್ದೀನಿ. ಬೀನ್ಸ್ಗೆ ಇದಕ್ಕೆ ಟ್ರೈ ಮಾಡೋಣ ಅಂತಿದ್ದೀನಿ. ಬೇಸಿಗೆದಲ್ಲಿ ಬೀನ್ಸ್ಗೆ ಟ್ರಿಪ್ಸ್ ಜಾಸ್ತಿ ನೋಡೋಣ. ಅವಾಗ ಇವಾಗ ಟೆಂಪರೇಚರ್ 5-6 ಇನ್ನೂ ಜಾಸ್ತಿ ಆಗುತ್ತೆ. ಈಗ ಮ್ಯಾಕ್ಸಿಮಮ್ ಅಂದ್ರೆ 8 ಡೇಸ್ ಕೊಡ್ತೀನಿ. ಆಮೇಲೆ ಒಂದು 4 ಡೇಸ್ 5 ಡೇಸ್ ಕೊಡಿದ್ರೆ ಏನಾದ್ರು ಇದ್ರಲ್ಲೇ ಶ್ರೀಕಾರದಲ್ಲೇ ಕಂಟ್ರೋಲ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬೇರೆ ಬೆಳೆಗೆ ಹೂಗ್ ಮಾತ್ರ ಎಕ್ಸಲೆಂಟ್ ರಿಸಲ್ಟ್ ಕೊಟ್ಟಿದೆ ಅಂತ. ಕ್ವಾಲಿಟಿ ನೋಡೋದಾದ್ರೆ ತುಂಬಾ ಹೆಲ್ತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಪಕ್ಕನ ಸರ್ ಇದು ಯಾಕಂತ ಹೇಳಿದ್ರೆ ನಾವು ಕ್ಯಾಶುವಲ್ ಆಗಿ ನಿಮ್ಮನ್ನ ಕೇಳಿದ್ರೆ ನೀವು ಇಲ್ಲ ಸರ್ ನಾವು ಇದ್ ಮಾಡಿದಿರಿ ಇದನ್ನ ಹೇಳ್ತೀರಿ ಅಂತ ಹೇಳಿದ್ರೆ ಪ್ರಾಡಕ್ಟ್ ಬಗ್ಗೆ ಮತ್ತೆ ನಾವು ಇದ್ಯಾವ್ದೋ ನಿಮ್ ಕೈಯಲ್ಲಿ ಕೊಟ್ಬಿಟ್ಟು ಇದು ಚೆನ್ನಾಗೈತೆ ಅಂತ ಹೇಳಿಸ್ದಂಗೆ ಇರಬಾರ್ದಲ್ಲ, ಅದಕ್ಕೆ ಕೇಳಿದಷ್ಟೇ. ಸೊ ಇದೊಂದು ವಿಚಾರ ಆಯ್ತು. ಸ್ನೇಹಿತರೆ ನೋಡಿದ್ರಲ್ವಾ, ಒಂದು ರಸ ಇರೋ ಕೀಟಗಳನ್ನ ಸಮಗ್ರವಾಗಿ ನಿಯಂತ್ರಣದಲ್ಲಿ ಇಟ್ಕೋಬೇಕಂತ ಹೇಳಿದ್ರೆ ಸೊ ಇವ್ರು ಮಾಡಿರೋಂಥ ಸ್ಟೆಪ್ಸ್ ನಾನು ಹೇಳಿರ್ತೀನಿ. ಸೊ ಯಾರಿಗಾದ್ರೂ ಯೂಸ್ ಆಗ್ಬೋದು, ಯೂಸ್ ಆಗುತ್ತೆ ಖಂಡಿತ. ಒಂದ್ಸಲಿ ಟ್ರೈ ಮಾಡಿ. ಯಾವಾಗ ನಾರ್ಮಲ್ ಆಗಿ ಕೆಮಿಕಲ್ ಔಷಧಿಗಳೇನಿರ್ತದೆ ಅದೇ ರೇಂಜ್ ಅಲ್ಲೇ ಇದು ಸಿಗುತ್ತೆ ಅಂತ ಹೇಳ್ತಾ ಇದ್ರು ಕಂಪ್ನಿ ಅವ್ರ ಜೊತೆ ಮಾತಾಡಿದಾಗ. ಮತ್ತೆ ಇದು ಬಂದು ಹರ್ಬಲ್ ಪ್ರಾಡಕ್ಟ್ ಆಗಿರೋ ಕಾರಣಕ್ಕೆ ಮನುಷ್ಯನಿಗೂ ಯಾವ್ದೇ ರೀತಿಯಾದ ಟಾಕ್ಸಿಕ್ ಏನೋ ಇಲ್ಲ. ನಾವು ಕೆಮಿಕಲ್ ಕಂಪೇರ್ ಮಾಡಿದ್ರೆ ಇದೇ ಚೆನ್ನಾಗಿರ್ತದೆ ಅಂತ ರೈತರು ಅನುಭವನ ಹೇಳ್ತಿದ್ದಾರೆ.
ಸರ್ ಈಗ ಒಂದು ಮಾರ್ಕೆಟ್ ನ ಪ್ರೈಸ್ಗಳು ನೋಡೋದಾದ್ರೆ ಏನಿದೆ ಸರ್ ಹೂವಿನ ಪ್ರೈಸ್? ಇವತ್ತು ನಿನ್ನೆ 130 ಹೋಗಿತ್ತು, ಇವತ್ತು 140 ಹೋಗಿದೆ. ನೀವು ಬಜಾರ್ ಹೆಂಗಂದ್ರೆ ಹೆಂಗ ಒಂದಿನ ಹಂಗೆ ಹಿಂಗೆ ಓಕೆ, ಈಗ ಮಾರ್ತಾ ಇರೋ ರೇಟ್ ಅಲ್ಲಿ ನಿಮ್ಗೆ ವರ್ಕೌಟ್ ಆಗುತ್ತಾ ಈ ಒಂದು ಬೆಳೆಗೆ? ಇದೇ ಬೆಲೆ ಇದ್ರೆ ಗ್ಯಾರಂಟಿ ವರ್ಕೌಟ್ ಆಗುತ್ತೆ, ಏನ್ ತೊಂದ್ರೆ ಏನಿಲ್ಲ ಸರ್. ಈ ಒಂದು ವಿಸ್ತೀರ್ಣಕ್ಕೆ ನೀವು ಹೇಳೋದಾದ್ರೆ ಒಂದ್ ಎಷ್ಟು ಟನ್ ಈಲ್ಡ್ ತಗೋಬಹುದು? 6000 ಪ್ಲಾಂಟ್ ಇದೆ. ಪರ್ ಗಿಡ 250 ಗ್ರಾಮ್ ಅಂದ್ರೂ 250 ರಿಂದ 300 ಗ್ರಾಮ್ ಅಂದ್ರೂ ಒಂದ್ 2000-2500 ಕೆಜಿ ವರ್ಗು ತಗೊಂಡು 2 ರಿಂದ 2.5 ಟನ್ ವರ್ಗು ತೆಗಿಬಹುದು. ಖಂಡಿತವಾಗಿ ಇಷ್ಟ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ವಾತಾವರಣ ಇನ್ನು ಹೆಂಗಾಗುತ್ತಾ ಹೇಳಕ್ಕಾಗಲ್ಲ ಸರ್. ಒಟ್ಟಾರೆ ಮೇಂಟೈನ್ ಏನು ವೇಸ್ಟೇಜ್ ಇಲ್ದಿರ ನೀಟಾಗಿ ಮೇಂಟೈನ್ ಆಗಿದೆ. ಈಗೇನಾದ್ರೂ ಮಳೆ ಏನಾದ್ರು ಅಪೋಸ್ ಬಂದ್ರೆ ಸ್ವಲ್ಪ ವೇಸ್ಟ್ ಬರ್ಬೋದು. ಮಳೆ ಇಲ್ಲ ಅಂದ್ರೆ 100% ರಿಸಲ್ಟ್, 100% ನಮ್ಗೆ ಈಲ್ಡ್. ಮಳೆಗೆ ಇದೊಂದ್ ಸ್ವಲ್ಪ ತಡೆಯೋದಿಲ್ಲ ಅಂತ ಹೇಳ್ತೀವಿ. ಹೌದು ಸರ್, ತಡೆಯಲ್ಲ ಮಳೆಗೆ ಇದು. ಓಕೆ ಸರ್, ಈಗ ಒಟ್ಟಾರೆ ಈ ಒಂದು ವಿಸ್ತೀರ್ಣಕ್ಕೆ ನೀವು ಖರ್ಚು ಮಾಡಿರೋದಾದ್ರೆ ಎಷ್ಟು ಖರ್ಚು ಮಾಡಿರ್ಬೋದು? ಒಂದು 60-65 ಸಾವಿರ ಖರ್ಚಾಗಿದೆ ಸರ್ ಇದುವರೆಗೂ. ಸೊ ಇದೇ ಬೆಲೆನೂ ಹಿಂಗೆ ಇರ್ಲಿ. ಮಳೆ ಒಂದ್ಸಲಿ ಅತಿವೃಷ್ಟಿ ಅನಾವೃಷ್ಟಿ ಇನ್ನೂ ಕಥೆಗಳು ಹೇಳಕ್ಕೆ ಆಗೋದಿಲ್ಲ ನಾವು, ಯಾಕಂತ ಹೇಳಿದ್ರೆ ವಾತಾವರಣ ನಮ್ಮ ಕೈಯಲ್ಲಿ ಇರೋದಿಲ್ಲ. ಬಟ್ ನೀವು ಮಾಡಿರೋ ಬೆಳೆ ಇದೇ ರೀತಿನೇ ಮಾರ್ಕೆಟ್ಗೆ ಹೋಗಿ ನಿಮ್ಗೆ ಸಕ್ಸಸ್ ಸಿಗ್ಲಿ ಅಂತ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಹೇಳ್ತೀರಿ ಸರ್. ತುಂಬಾ ಧನ್ಯವಾದ. ಥ್ಯಾಂಕ್ ಯು, ಇಷ್ಟೆಲ್ಲ ಮಾಹಿತಿ ಹಂಚ್ಕೊಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಓಕೆ.